ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು. ನಮ್ಮ ಯಶವಂತಪುರ ಕ್ಷೇತ್ರದ ಉಳ್ಳಾಳವಾಡಿನ ಮರಿಯಪ್ಪಂಬಳ ಮತ್ತು ಅಕ್ಕಪಕ್ಕ ಜನಗಳೆಲ್ಲ ನನಗೆ ಅವರೇ ಕರೆದಿ ಕೇಕ್ ಕಟ್ ಮಾಡಿಸ್ತಾರೆ. ಅವರ ಅಭಿನಂದನೆಗಳು. 2025ರಲ್ಲಿ ಅವ್ರಿಗೆ ದೇವರು ಆರೋಗ್ಯ ಬಗ್ಗೆ ಆಶೆ ಕೊಟ್ಟು ಚೆನ್ನಾಗಿಕ್ಕಿರಲಿ ಅಂತ ಆಶೀರ್ವಾದ. ಹೊಸ ಕಾರ್ಯಕ್ರಮ ಏನಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಕರೀತಾರೋ ಅಲ್ಲೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಅವ್ರ ಸಂತೋಷ ಇದು ಮಾಡ್ಕೊಂಬರ್ತೀನಿ ಅಷ್ಟೇ. ಶ್ರೀಯುತ ದೇವರಾಜರವರಿಗೆ 45ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಮುಂದೆ ಅವರಿಗೆ ಆ ದೇವರು ಆರೋಗ್ಯ, ಆಯುಸ್ಸು, ಅದೃಷ್ಟ ಮತ್ತು ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಹಾಗೂ ತಮ್ಮೆಲ್ಲರಿಂದ ಪ್ರಾರ್ಥಿಸ್ತೇನೆ. ವಿಧಾನಸಭಾ ಕ್ಷೇತ್ರದ ಉಳ್ಳಾಳವಾಡ್ನ JDS ಮುಖಂಡರು, ನಮ್ಮ ಆತ್ಮೀಯರು ಹಾಗೂ ಸಹೋದರ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನು ಪ್ರತಿ ವರ್ಷದಂತೆ ಅವರ ಸಹಸ್ರಾರು ಏನು ಅವರು BBMP ಚುನಾವಣೆಗೆ ಅಂತ ಅಂದು ಕಳೆದ 2-3 ವರ್ಷದಿಂದ ಏನು ಸಂಘಟನೆಗೆ ಬಂದಿದ್ದಾರೆ. ಇತ್ತೀಚೆಗೆ ಅವ್ರೇನು ಹುಟ್ಟುಹಬ್ಬನ ಈ ಥರ ಆಚರಣೆ ಮಾಡ್ತಾ ಇರತಕ್ಕಂಥದ್ದಲ್ಲ. ಕಳೆದ 15-20 ವರ್ಷದಿಂದ ಕೂಡ ಅವರ ಸ್ನೇಹಿತರು, ಬಂಧು ಬಳಗದವರು, ಅಭಿಮಾನಿಗಳು ಯಥೇಚ್ಛವಾಗಿ ಅವರ ಒಂದು ನಂಬಿರ್ತಕ್ಕಂಥ ಎಲ್ಲ ಅವ್ರ ಸ್ನೇಹಿತರುಗಳು ಕಳೆದ 15-20 ವರ್ಷದಿಂದ ಅವರ ಒಂದು ಹುಟ್ಟುಹಬ್ಬನ ಇದೇ ಥರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಹೆಚ್ಚಿಗೆ ಒಂದು ಜನಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಕಾರ್ಯಕರ್ತರ, ನಮ್ಮ JDS ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬನ ಏನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಉಳ್ಳಾಳವಾಡ್ನಲ್ಲಿ JDS ಪಕ್ಷ ಇನ್ನೂ ಹೆಚ್ಚಿಗೆ ಸಂಘಟನೆ ಆಗಲಿ ಮತ್ತು ಸಾರ್ವಜನಿಕರಿಗೆ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸನ್ಮಾನ್ಯ ದೇವರಾಜ್ ಅವರಿಂದ ಮತ್ತು ಅವ್ರ ಕುಟುಂಬದವರಿಂದ ಅನುಕೂಲ ಆಗಲಿ ಅಂತ ಹೇಳ್ತಾ, ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ದೇವರು ಹೆಚ್ಚಿನ ಒಂದು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೇಳ್ಕೊತೇನೆ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ, ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ, ದುಡಿಯಲಿಲ್ಲವೋ, ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ, ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.